ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಿಮ್ಮೆಲ್ಲರಿಗೂ ಒಂದು ಅನಂತ ಕೋಟಿ ಧನ್ಯವಾದಗಳನ್ನು ಸಲ್ಲಿಸಬೇಕಂತ ಅನಿಸುತ್ತೆ. ಯಾಕೆಂದರೆ ನಮ್ಮ ಚಾನಲ್ ಇಂದಿಗೆ 10,000 ಸಬ್ಸ್ಕ್ರೈಬರನ್ನು ಹೊಂದಿದೆ. ಈ ಸಬ್ಸ್ಕ್ರೈಬರ್ನ ಹೊಂದಿರುವಂತಹ ಸಬ್ಸ್ಕ್ರೈಬ್ ಆಗಿರುವಂಥ ನಮ್ಮ ಚಾನಲ್ಗೆಲ್ಲ ವೀಕ್ಷಕರಿಗೆ ತುಂಬ ಧನ್ಯವಾದಗಳು. ಇವತ್ತು ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಏನು ಸಣ್ಣ ಮಾಹಿತಿ ಅಂತಂತಂದರೆ, ನಮ್ಮಲ್ಲಿ ಹಂಪೆ ಇದೆಯಲ್ಲ, ವಿಜಯನಗರ ಸಾಮ್ರಾಜ್ಯಕ್ಕೆ ಪ್ರಖ್ಯಾತಿ ಹೊಂದಿದಂಥ ಮನೆತನ ನಮ್ಮ ಕರ್ನಾಟಕದಲ್ಲಿ. ಆ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡಿರುವಂತಹ ಸ್ಥಳ ಹಂಪಿ ಏನಿದೆಯಲ್ಲ, ಅದನ್ನು ಕರ್ನಾಟಕ ಸರ್ಕಾರ ಹಂಪಿ ಉತ್ಸವವನ್ನು ಆಚರಣೆ ಮಾಡುತ್ತೆ. ಈ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡಿದಂಥ ಸ್ಥಳವನ್ನು ಹಂಪಿ ಉತ್ಸವ ಪ್ರತಿ ವರ್ಷ 3 ದಿನಗಳ ಕಾಲ ವಿಶೇಷವಾಗಿ ಹಂಪಿ ಉತ್ಸವನಲ್ಲಿ ಮಾಡ್ತಾರೆ. ಆ ಹಂಪಿ ಉತ್ಸವ ನಡೆಯುವಂಥ ಸಂದರ್ಭದಲ್ಲಿ ಈ ವಿದ್ಯಾರಣ್ಯರನ್ನು ಮತ್ತು ಹಾಗೂ ಅಲ್ಲಿರುವಂಥ ಹಂಪಿ ವಿರೂಪಾಕ್ಷ ಮತ್ತು ಇನ್ನಿತರ ದೇವರ ಮೆರವಣಿಗೆ ಮತ್ತು ಕಲಾ ತಂಡಗಳ ಮೆರವಣಿಗೆ ಅಲ್ಲಾಗುತ್ತೆ. ಈ ಕಲಾ ತಂಡಗಳ ಮೆರವಣಿಗೆ ಇಡೀ ಕರ್ನಾಟಕದಾದ್ಯಂತ ಸಾಂಸ್ಕೃತಿಕ ತಂಡಗಳು ಒಂದೊಂದಾಗಿ ಬಂದಿರ್ತವೆ. ಅಲ್ಲಿ ಕರಗ ಇರ್ಬೋದು, ಈ ಡೊಳ್ಳು ಕುಣಿತ ಇರ್ಬೋದು, ಮಲೆ ಮಹದೇಶ್ವರ ಹಾಡು ಆಡೋರು ಇರ್ಬೋದು, ಕೋಲಾಟ ಆಡೋರು ಇರ್ಬೋದು, ಹಾಗೆ ಬೇರೆ ಬೇರೆ ವೇಷವನ್ನು ಧರಿಸಿ ಹಾಡನ್ನು ಆಡೋರು ಇರ್ಬೋದು. ಇಲ್ಲಿ ನೋಡಿ, ಕೋಲಾಟ ಆಡೋರು ಇದ್ದಾರೆ. ನಮ್ಮ ಜನಪದರು, ಕನ್ನಡ ನಾಡಿನ ಸಂಸ್ಕೃತಿಯನ್ನು ಪ್ರತಿನಿಧಿಸುವಂಥ ಜನಪದರು ನಮ್ಮ ಕಣ್ಣೆದುರಿಗೆ ಇಲ್ಲಿ ಕಾಣ್ತಾರೆ. ಹೀಗೆ ಸುಮಾರು ಕಲಾ ತಂಡಗಳ ಮೆರವಣಿಗೆ ಇಲ್ಲಿ ನಿರಂತರವಾಗಿ ಆಗ್ತಾ ಇರುತ್ತೆ. ನೋಡಿ, ಸಣ್ಣ ಮಕ್ಕಳು ಡೊಳ್ಳನ್ನು ಬಾರಿಸುವಂಥ ನಮಗೆ ದೃಶ್ಯ ಇಲ್ಲಿ ಕಂಡುಬರುತ್ತೆ. ಆ 2 ಸಣ್ಣ ಮಕ್ಕಳು ಅಂದರೆ ಇದು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಪ್ರತಿನಿಧಿ ಅಂದರೂ ತಪ್ಪಾಗಲಿಕ್ಕೆ ಡೊಳ್ಳು ಕುಣಿತ. ಯಾಕಂತಂದರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಸಾಮಾನ್ಯವಾಗಿ ಡೊಳ್ಳನ್ನು ಬಾರಿಸುವ ಮುಖಾಂತರ ಅಥವಾ ಡೊಳ್ಳಿನೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ ನಮ್ಮ ಸಾಮಾನ್ಯವಾಗಿ. ಆ ಸಂಸ್ಕೃತಿಯನ್ನು ನಾವಿಲ್ಲಿ ನೋಡ್ಬೋದು. ಡೊಳ್ಳು ಕುಣಿತವನ್ನು ನೋಡ್ಬೋದು. ಜೊತೆಗೆ ಅಲ್ಲಿ ಮೆರವಣಿಗೆ ಮಾಡುವ ಹಿಂದೆ ಹಲ್ಲಿಗೆ ಬಾರಿಸುವಂಥ ನಾವು ಸಂಸ್ಕೃತಿಯನ್ನು ನೋಡ್ಬೋದು. ಹೀಗೆ ವಿಶೇಷವಾಗಿ ಬೇರೆ ಬೇರೆ ಕಲಾ ತಂಡಗಳು ಇಲ್ಲಿ ಮೆರವಣಿಗೆಯಲ್ಲಿ ಬರ್ತವೆ. ಇದು ಯಾವತ್ತಿರುತ್ತೆ ಅಂತಂದರೆ, ಹಂಪಿ ಉತ್ಸವದ ಉದ್ಘಾಟನೆಯ ಪ್ರಾರಂಭ ದಿನ ಸಾಯಂಕಾಲ 5 ಗಂಟೆಗೆ ಈ ಮೆರವಣಿಗೆಯನ್ನು ನಾವು ನೋಡಬಹುದು. ಹಂಪಿಯಲ್ಲಿ ನಾವೆಲ್ಲ ಸುಮಾರು ಜನ ಹಂಪಿ ಉತ್ಸವಕ್ಕೆ ಹೋದವರು ನಾವು ಈ ಮೆರವಣಿಗೆ ಎಷ್ಟೋ ಸರಿ ನೋಡೋಕೆ ಆಗಿರಲ್ಲ. ಯಾಕಂತಂದರೆ ನಮಗಿದು ಗಮನಕ್ಕೆ ಬಂದಿರಲ್ಲ. ಕೇವಲ ಹಂಪಿ ಉತ್ಸವದ ಕಡೆಯಷ್ಟೇ ಗಮನ ಹರಿಸಿ ಹೋಗುತ್ತೆ. ನೋಡಿ, ಇಲ್ಲೊಂದು ಕಲಾ ತಂಡ ಅಲ್ಲಿಗೆಯನ್ನು ಬಾರಿಸೋದು, ಕಮಟೆಯನ್ನು ಬಾರಿಸುವ ಮುಖಾಂತರ ಇಲ್ಲಿ ದೇವರನ್ನು ಹೊತ್ತುಕೊಂಡು ಹೋಗುವಂತಹ ನಮಗೆ ದೃಶ್ಯ ಕಾಣುತ್ತೆ. ಜೊತೆಗೆ ಇಲ್ಲಿ ಹಿಂದುಗಡೆ ವಿಶೇಷವಾಗಿ ಬೇರೆ ಬೇರೆ ಮುಖವಾಡವನ್ನು ಧರಿಸಿ, ಮುಖವಾಡದೊಂದಿಗೆ ಬದುಕನ್ನು ಹೇಗೆ ನಾವು ಸಾಗಿಸ್ತಾ ಇದ್ದೀವಿ. ಒಳಗಡೆ ಎಷ್ಟೋ ಸಂಕಟಗಳಿದ್ದರೂ ಕೂಡ ಒಬ್ಬ ಮನುಷ್ಯ ನಗುವಿನ ಮುಖವಾಡಕ್ಕೆ ಬೇರೆಯವರನ್ನು ನಗಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನೋಡಿ, ನಮಗೆ ಎಷ್ಟು ಹಾಸ್ಯಾಸ್ಪದ ಅನಿಸುತ್ತೆ. ಅವನ ನೋವು ಸಂಕಟಗಳು ಅದರಲ್ಲಿ ಒಳಗಡೆ ಇದ್ದಾಗ ಅವನಿಗೆ ಆಗುವಂಥ ಶೆಕೆ, ಹಸಿವು ಇರ್ಬೋದು, ಹಾಗೆ ಏನೋ ಇರ್ಬೋದು, ಬೇರೆ ಅವೆಲ್ಲವುಗಳೊಂದಿಗೆ ಜನರನ್ನು ನಗಿಸುವಂಥ ಕೆಲಸವನ್ನು ಈ ಕಲಾ ತಂಡಗಳಿಗಂತೂ ಮಾಡ್ತಿದ್ದೇವೆ. ನೋಡಿ, ಇಲ್ಲಿ ನಾವೆಲ್ಲ ಡೋಲನ್ನು ಬಾರಿಸೋಂಥ ಎಷ್ಟೋ ಯುವಕರನ್ನು ನೋಡಿ, ಆದರೆ ಯುವತಿಯರು ಕೂಡ ಇಲ್ಲಿ ಆಸಕ್ತಿಯಿಂದ ಡೋಲನ್ನು ಬಾರಿಸಲು ನಾವು ನೋಡ್ಬೋದು. ಆ ಥರ ದೃಶ್ಯಗಳು ಇಲ್ಲಿದ್ದಾವೆ. ಜೊತೆಗೆ ನೋಡಿ, ಬೇವಿನ ತಪ್ಪಲವನ್ನು ಹಿಡ್ಕೊಂಡು ಕುಣಿಯುವಂಥ ಕಲಾ ತಂಡಗಳು, ಇನ್ನು ಈ ರಾಕ್ಷಸರು ಬೇರೆ ಬೇರೆ ಮುಖವಾಡದ ಚಿತ್ರಗಳಕ್ಕೆಂದು ಕುಣಿಯುವಂಥ ತಂಡಗಳನ್ನು ನಾವು ನೋಡ್ಬೋದು. ಇಲ್ಲಿ ನೋಡಿ, ವಿಶೇಷವಾಗಿ ನೋಡಿ, ತಲೆಗೆ ಯಾವುದೋ ತಪ್ಪಲ ಕಟ್ಕೊಂಡು ಮತ್ತು ಆಮೇಲೆ ಬೇವಿನ ತಪ್ಪಲವನ್ನು ಕಟ್ಟಿಕೊಂಡು ಕುಣಿಯುವಂತಹ ಕಲಾ ತಂಡಗಳು. ಒಂದೊಂದು ಕಲಾ ತಂಡಗಳದ್ದು ಒಂದೊಂದು ಥರದ ವಿಶೇಷತೆ ಇಲ್ಲಿ ನಮಗೆ ಕಂಡುಬರುತ್ತೆ. ವಿಶೇಷವಾಗಿ ಕೆಲವರು ದೇವರ ಚಿತ್ರವನ್ನು, ಕೆಲವರು ರಾಕ್ಷಸರ ಚಿತ್ರವನ್ನು ಮುಖವಾಡವನ್ನು ಹಾಕ್ಕೊಂಡು, ಮತ್ತು ಇಲ್ಲೇ ನೋಡಿ, ಇಲ್ಲಿ ನಮಗೆ ಈ ರಾಮಾಯಣ ಮತ್ತು ಮಹಾಭಾರತದ ಬೇರೆ ಬೇರೆ ಸಣ್ಣ ಸನ್ನಿವೇಶಗಳ ಪಾತ್ರಧಾರಿಗಳು ಕೂಡ ನಮಗೆ ಕಂಡು ಬರ್ತಾರೆ. ರಾಕ್ಷಸ ಇರ್ಬೋದು, ಜೊತೆಗೆ ಹನುಮಂತ, ಭೀಮ, ಬೇರೆ ಬೇರೆ ಕಲಾ ತಂಡಗಳು ನೋಡಿ. ಇಲ್ಲಿ ವೇಷಗಾರರೆಲ್ಲ ನಮಗೆ ಇಲ್ಲಿ ಬರ್ತಾರೆ. ಕಣ್ಣೆದುರು ನಾವು ವೇಷಗಾರರ ಕುಣಿತ ಕೂಡ ನಾವು ನೋಡ್ಬೋದು. ಎಷ್ಟು ಸೊಗಸಾಗಿ ಕುಣಿತಾ ಇದ್ದಾರೆ. ಮತ್ತು ಜೊತೆಗೆ ಅಲ್ಲಿರುವಂಥ ಕೆಲವು ಸನ್ನಿವೇಶಗಳನ್ನು ನಮಗೆ ಇಲ್ಲಿ ಮಾಡಿ ತೋರಿಸ್ತಾರೆ ರೋಡಲ್ಲಿ ನೋಡ್ಕೊಂಡು ಹೋಗೋದು ನಾವು. ಯಾಕಂದರೆ ಈ ಥರದ ನಾವು ವೇಷಗಾರರ ಸಂಖ್ಯೆ ನಾವೀಗ ನಮ್ಮಲ್ಲಿ ಕಡಿಮೆ ನೋಡೋಕ್ಕೂ ಕೂಡ